ಇನ್ನು ಸಂಜನಾ ಅವರಿಗೆ ಕೇಳೋದೇ ಬೇಡ. ಪ್ರತಿ ಸಿನಿಮಾದಲ್ಲೂ ಕೂಡ ಅಂದ್ರೆ ಒಂದೇ ರೀತಿ ಅದೇ ಬ್ಯೂಟಿ ಮೇಂಟೈನ್ ಮಾಡಿರ್ತೀರಾ, ಅಷ್ಟೇ ಗ್ಲಾಮರಸ್ ಆಗಿ, ಅಷ್ಟೇ ಮುದ್ದಾಗಿ ಕಾಣಿಸ್ಕೋತೀರಾ. ಬ್ಯೂಟಿ ಸೀಕ್ರೆಟ್ ಹೇಳ್ಬಿಡಿ ಸಂಜನಾ. ಅಯ್ಯಯ್ಯೋ ಏನು ಹೇಳೋದು, ಎಲ್ಲ ಸಿನಿಮಾದಲ್ಲೂ ನಾನು ಗ್ಲಾಮರಸ್ ಆಗಿ ಎಲ್ಲಿ ಕಾಣಿಸ್ಕೊಂಡಿದ್ದೀನಿ. ಲಾಸ್ಟ್ ಸಿನಿಮಾಲಿ ಫುಲ್ ಚೂಡಿದಾರ್ ಹಾಕೊಂಡು ಏನು ಸೇಲ್ಸ್ ಗರ್ಲ್ ಆಗಿ ಕಾಣಿಸ್ಕೊಂಡಿದ್ದೀನಲ್ಲ ನಾನು. ಐ ಮೀನ್ ಸೀಕ್ರೆಟ್ ಅಂತ ವಿರಾಟ್ ಜೊತೆ ಸಿನಿಮಾ ಬಂತಲ್ಲ, ಅದರಲ್ಲಿ ಆ ರೆಡ್ ಗೌನ್ ಅಲ್ಲಂತೂ ವಾವ್, ಯಾವ ಸಾಂಗ್ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಅಂದ್ರೆ ವರ್ಕ್ಔಟ್, ಡಯಟ್ ಅಂಡ್ ನಮ್ಮ ಮೇಕಪ್, ನಮ್ಮ ಸ್ಟಾಫ್ ಮೇಕಪ್, ಹೇರ್ ಅಂಡ್ ನಮ್ಮ ಡೈರೆಕ್ಟರ್ಸ್ ಅಂಡ್ ಸಿನಿಮಾಟೋಗ್ರಫರ್ಸ್ ತೆಗಿಯೋ ರೀತಿ. ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬ್ಲೆಂಡ್ ಆಫ್ ಎವ್ರಿಥಿಂಗ್. ಓಕೆ ಧನ್ವಿ ಸರ್, ಒಂದು ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಬರ್ತಾರೆ ಥಿಯೇಟರ್ಗೆ ಅಂತ ಅಂದಾಗ ಒಂದಷ್ಟು ಸೀನ್ಗಳನ್ನ, ಅಂದ್ರೆ ಒಂದಷ್ಟು ಕಂಟೆಂಟ್ಗಳನ್ನ, ಒಂದಷ್ಟು ಮರೆಯಕ್ಕಾಗದೇ ಇರುವಂತಹ ಡೈಲಾಗ್ಸ್ಗಳನ್ನ ಹೊತ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಅದು ಯಾವ್ದನ್ನ ತಗೊಂಡು ಹೋಗ್ಬೋದು ಮನೆಗೆ ಅಂತ ನಿಮ್ಗನ್ಸುತ್ತೆ ಈ ಸಿನಿಮಾದಲ್ಲಿ? ಖಂಡಿತ ಮ್ಯಾಮ್, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಒಂದು ಈ ಎವ್ರಿ ಮೂಮೆಂಟ್ನು ಅದೊಂಥರ ಏನಂತಾರೆ ಸೀಟ್ ತುದಿಲಿ ಕೂತ್ಕೊಂಡು ನೋಡೋಂಥದ್ದು ಇದೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು. ಸೊ ಅದೊಂದು ಎಕ್ಸೈಟ್ಮೆಂಟ್ ಖುಷಿಯಲ್ಲಿ ನೋಡ್ಕೊಂಡು ಹೋಗಿ ನನಗೊಂದು ನಂಬಿಕೆ ಇದೆ. ಓಕೆ ಸಂಜನಾ, ನಿಮ್ಮ ಫ್ಯಾನ್ಸ್ ಯಾಕಾಗಿ ಈ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರಬೇಕು? ಜನಗಳಿಗೆ ನೀವು ಏನನ್ನ ಭರವಸೆ ಕೊಡ್ತೀರಾ, ಹಾಗೆ ನಿಮ್ಮ ಅಭಿಮಾನಿಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ? ಬಿಟ್ಟು ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ ಅಂದ್ರೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಪ್ರತಿ ಸಿನಿಮಾಗೂ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನಿಂದ ಈ ಸಿನಿಮಾಲಿ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಾಬ್ಲಿ ದ ಫಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅಂಡ್ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ನನ್ನ ಕರಿಯರಲ್ಲಿ ನನ್ನ ಫಸ್ಟ್ ಸಾಂಗ್ ಈ ತರ ನಾನು ಇರೋದು. ಅಂಡ್ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬೇರೆ ಮಾಡಿರೋ ಪಾತ್ರಗಳಿಗೆಲ್ಲದಕ್ಕಿಂತನೂ ಐ ಥಿಂಕ್ ಇಟ್ಸ್ ಒಂದು ಹೊಸ ಪ್ರಯತ್ನ. ಮುಂಚೆ ನಾನು ನೋಡಿಲ್ಲ ಅಂತ ಹೇಳ್ಬೋದು ಈ ಥರ ಒಂದು ಶೇಡಲ್ಲಿ. ಸೊ ಐ ಥಿಂಕ್ ಆ ಎಲ್ಲ ರೀಸನ್ಸಿಂದ. ಆ್ಯಂಡ್ ಕಥೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಧನ್ವೀರ್ ಅವರಿದ್ದಾರೆ, ರಘು ಅವರು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ದ ಸ್ಟೋರಿ ಲೈನ್ ಎವ್ರಿಥಿಂಗ್ ಇಸ್ ನೈಸ್. ಸೊ ತುಂಬ ರೀಸನ್ಸ್ ಇದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಓಕೆ, ಜಾಸ್ತಿ ಏನು ಕ್ವೆಶನ್ಸ್ ಕೇಳ್ಬಿಡಿ, ಬೇಗ ಮುಗಿಸ್ಬಿಡಿ. ಎಲ್ಲ ನಾನು ಬಾಯ್ ಬಿಟ್ಬಿಡ್ತೀನಿ. ಬಾಯಟ್ ಹೊಡೆದ್ರೆಲ್ಲ ಮುಗೀತು, ಸಾಕು ಅಷ್ಟೇ. ಓಕೆ ಧನ್ವೀರ್ ಸರ್, ಇನ್ನ ಸಿನಿಮಾ ಅಂತ ಬಂದಾಗ ಹೀರೋ ಹೀರೋಯಿನ್ ಎಷ್ಟು ಮುಖ್ಯ ಆಗಿರ್ತಾರೋ ಅಷ್ಟೇ ಮುಖ್ಯ ಆಗಿರ್ತಾರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ರಘು ಸರ್ ಅವರ ಡೈರೆಕ್ಷನ್ ಬಗ್ಗೆ ಮತ್ತೆ ಛಾಯಾಗ್ರಹಣದ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಮಾತೇ ಇಲ್ಲ. ಸೊ ಅದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಾಂಗ್ಸ್ ಇದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಮತ್ತೆ ಡೈರೆಕ್ಟರ್ ಅವರ ಡೈರೆಕ್ಷನ್ ಬಗ್ಗೆ ಇಲ್ಲ ಅವ್ರನ್ನ ಮಾತಾಡಿಸ್ತೀನಿ. ರಘು ಅವ್ರದ್ದು ಆ್ಯಕ್ಚುಲಿ ಫಸ್ಟ್ ಸ್ಕ್ರಿಪ್ಟ್ ಹೇಳ್ದಾಗೇನೆ ಲೈಕ್ ಇಷ್ಟ ಆಗಿತ್ತು ಸ್ಕ್ರಿಪ್ಟ್ ಮೇಲೆ. ಬಟ್ ಆಮೇಲೆ ಅವ್ರು ಹೇಳ್ದಂಗೆ ಬೆಲ್ ಅನ್ನೋ ಒಂದು ಶಾರ್ಟ್ ಮೂವಿ ಇತ್ತಲ್ಲ, ಅದೆಲ್ಲ ಅವ್ರ ವರ್ಕ್ ಚೆನ್ನಾಗಿದ್ದರಿಂದ ನಮ್ಗೆ ನಂಬಿಕೆ ಇತ್ತು. ಲೈಕ್ ಅದು ಯೂಶ್ವಲಿ ಒಂದು ಕತೆ ಹೇಳಿದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ಸೊ ಹೇಳೋದೊಂದು ಮಾಡ್ತಾರೆ, ಕೆಲವರು ತೆಗೆಯೋದೊಂದು ರೀತಿ ತೆಗಿತಾರೆ. ಬಟ್ ಇದರಲ್ಲಿ ನಮ್ಗೊಂದು ನಂಬಿಕೆ ಇತ್ತು, ಇಲ್ಲ ಇವ್ರು ಮಾಡ್ತಾರೆ ಅನ್ನೋದು. ಸೊ ಅದೇ ತಕ್ಕನಂಗೆನೇ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್, ಅವ್ರು ಮೊದಲು ಸಿನಿಮಾ ಅಂದರೆ ಸಿಕ್ಕಾಬಿಡ ಪ್ಯಾಷನ್ ಅವ್ರಿಗೆ. ಸೊ ಸಿನಿಮಾಗೆ ಏನು ಬೇಕಿದೆ ಅದಕ್ಕೆ ಡಬಲ್ಲೇ ಖರ್ಚು ಮಾಡಿ ಏನು ಬೇಕೋ ಮಾಡಿ ಒಟ್ನಲ್ಲಿ ಸಿನಿಮಾ ಕಂಟೆಂಟ್ ಇಷ್ಟ ಆಗಬೇಕು ಜನಕ್ಕೆ ಅನ್ನೋದು. ಸೊ ಅದಾದಮೇಲೆ ನಮಗೆ ಮ್ಯೂಸಿಕ್ ನಮ್ಮ ಜುಡಾ ಸ್ಯಾಂಡಿ ಅವರಾಗಿರ್ಬೋದು, ನಮ್ಮ DOP ಗಿರಿ ಸರ್ ಆಗಿರ್ಬೋದು, ಫ್ಯಾಂಟಾಸ್ಟಿಕ್ ಜಾಬ್ ಮಾಡಿದ್ದಾರೆ. ನನಗಂತೂ ಗಿರಿ ಸರ್ದು ಕ್ಯಾಮ್ರಾ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಅದು ಜುಡಾ ಸ್ಯಾಂಡಿ ಅವರು ಅಷ್ಟೇ, ಮ್ಯೂಸಿಕ್ಸ್ ಆಗಿರ್ಬೋದು. ಟೋಟಲ್ 3 ಸಾಂಗ್ಸ್ ಇದೆ, 4 ಸಾಂಗ್ಸ್ ಇದೆ. ಸೊ ಕಂಪ್ಲೀಟ್ಲಿ ಅದು ನಂದು ಇವ್ರದ್ದು ಆಲ್ಮೋಸ್ಟ್ ಒಂದು ರೊಮ್ಯಾಂಟಿಕ್ಕು, ಇನ್ನೊಂದು ಅವ್ರು ಆಗಲೇ ಹೇಳ್ಬಿಟ್ಟಿದ್ದಾರೆ. ಹೇಳ್ಬಿಟ್ರೆ ಆಮೇಲೆ ಯಾರು ಹೇಳ್ಬಿಟ್ಟು ಬಿಡಿ ಆಯಿತು. ಸೊ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಓಕೆ ಸಂಜನಾಗೆ ಯಾವುದು ತುಂಬ ಫೇವ್ರೇಟ್ ಸಾಂಗ್ ನಮ್ಮ ಸಿನಿಮಾಲ? ಹೌದು, ಆಫ್ಕೋರ್ಸ್ ಇದು ಮೊದಲನೇ ಮಾತು ಸಾಂಗ್. ಸೂಪರ್.